ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಹೆಣ್ಮಕ್ಳ ಬಗ್ಗೆ ಎಚ್ಚರ ಹೇಗೆ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡ್ತಾ ಇರಲಿಲ್ಲ, ಯಾಕೋ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳು ಏನು ಗೊತ್ತಾ, ಏನೂ ಗೊತ್ತಿಲ್ದಿರೋರೆ ಅಪ್ಪ ಅಮ್ಮ ಪಾಪ ಎಷ್ಟೋ ಕಷ್ಟಪಟ್ಟು ಓದಿಸಿ ಬೆಳೆಸಿ ಎಲ್ಲ ಮಾಡಿರ್ತಾರೆ. ಆದರೆ ನಾವೇನು ಮಾಡ್ತೀರಾ, ಬೇರೆಯವ್ರನ್ನ ಯಾರೋ ನಮ್ಮನ್ನು ಇಷ್ಟಪಡ್ತಾರೆ, ಅವ್ರಿಗೆ ನಂಬಿ ನಾವು ಮೋಸ ಹೋಗ್ತೀರಿ. ಆದರೆ ನಾನು ಪ್ರೀತಿ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಹೆಣ್ಮಕ್ಳು ಏನು ಗೊತ್ತಾ, ಎಲ್ಲ ತಿಳ್ಕೊಂಡು ಪ್ರೀತಿ ಮಾಡಿ ಅಂದರೆ ಪ್ರೀತಿ ಮಾಡೋದ್ರಲ್ಲೇನು ತಪ್ಪಿಲ್ಲ, ಪ್ರೀತಿ ಮಾಡಿ. ಆದರೆ ಇನ್ನೊಂದೇನು ಗೊತ್ತಾ, ಹೆಣ್ಣುಮಕ್ಕಳು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು. ಯಾವ ಥರ ಅಂದರೆ, ಓದಬೇಕು, ಫಸ್ಟು ಓದಬೇಕು, ಕೈಯಲ್ಲಿ ಒಂದು ಕೆಲಸ ಇರಬೇಕು, ನಮ್ಮನ್ನು ನಮ್ಮನ್ನು ಪರವಾಗಿಲ್ಲ, ಯಾರು ಬೇಡ, ನಮಗೆ ನಾವೇ ನಮ್ಮ ಕಷ್ಟ ನಮ್ಮ ಜೀವನ ನಾವು ನೋಡ್ಕೋಬೋದು ಅನ್ನೋ ಥರ ಆದರೆ ಪರವಾಗಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ನಾನು ಒಂದೇ, ಅಪ್ಪ ಅಮ್ಮ ಚೆನ್ನಾಗಿ ಓದಿರ್ಸ್ತಾರೆ, ಅವ್ರಿಗೆ ಒಂದು ಮರ್ಯಾದೆ ತರಬೇಕು. ಮರ್ಯಾದೆ ಅಂದರೆ ಯಾರೇ ಆಗಲಿ ಪ್ರೀತಿ ಮಾಡಿದ್ರೇನು ಎಷ್ಟೇ ಅಪ್ಪ ಅಮ್ಮನ ಒಂದು ಸರಿ ಎರಡು ಸರಿ ಕೇಳಿ. ಇನ್ನೊಂದೇನು ಗೊತ್ತಾ, ಅವರು ಯಾಕೆ ಬೇಡ ಅಂತಾರೆ ಅಂದರೆ, ನಮ್ಮ ಮಗುನ ಇಷ್ಟು ವರ್ಷ ಓದಿಸಿ ಬೆಳೆಸಿದ್ದೀರಿ, ಚೆನ್ನಾಗಿರೋರಿಗೆ ಕೊಡಬೇಕು, ಅವಳು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ, ಬೇರೆ ಇನ್ನೇನು ಇರಲ್ಲ. ನಾವೇನು ನಮ್ಮನ್ನ ಯಾರೋ ಇಷ್ಟಪಡ್ತಾರೆ, ಅವ್ರು ಚೆನ್ನಾಗಿ ನೋಡ್ಕೊತಾರೆ ಅಂದ್ಕೊತೀರಿ. ಅದು ಚೆನ್ನಾಗಿ ನೋಡ್ಕೊತಾರೆ ಅಂತಲ್ಲ, ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗೇನು ನೋಡ್ಕೊಳಲ್ಲ ಅಂತಲ್ಲ, ನೋಡ್ಕೊತಾರೆ. ಆದರೆ ಏನು ಗೊತ್ತಾ, ಹೆಣ್ಣು ಮಕ್ಕಳು ಒಂದು ಕೆಲಸ ಅನ್ನೋದಿರಬೇಕು, ಬುದ್ಧಿ ಅನ್ನೋರು ಇರಬೇಕು, ಉಪಯೋಗಿಸ್ಬೇಕು. ನಾವು ಇವ್ರನ್ನ ಮದುವೆ ಆದರೆ ಚೆನ್ನಾಗಿ ಆಗ್ತೀರಾ, ಮುಂದೆ ಹೇಗಿರುತ್ತೆ ನಮ್ಮ ಜೀವನ ಅಂತ ಯೋಚನೆ ಮಾಡಿ. ಬುದ್ಧಿ ಇರಬೇಕು ಹೆಣ್ಮಕ್ಳಿಗೆ, ತುಂಬ ಸ್ವಲ್ಪ ಜಾಸ್ತಿನೇ ಬುದ್ಧಿ ಇರಬೇಕು. ಯಾಕೆ ಗೊತ್ತಾ, ಹೆಣ್ಮಕ್ಳು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಮಿಸ್ಟೇಕ್ ಆದರೆ ತುಂಬಾ ಕಷ್ಟ. ನಾನು ಬೇರೆಯವ್ರ ಜೀವನದಲ್ಲಿ ಕೇಳಿ ಎಲ್ಲ ನೋಡಿ ಅದಕ್ಕೆ ಈ ವಿಡಿಯೋ ಮಾಡಿದೆ. ಬೇರೆಯವ್ರ ಜೀವನ ಅಂದರೆ ನಮ್ಮ ಫ್ರೆಂಡೇ ತಗೊಳ್ಳಿ, ನಮ್ಮ ಫ್ರೆಂಡ್ಗೆ ತುಂಬ ಕಷ್ಟ ಇದೆ ಪಾಪ. ಅವಳು ಇಷ್ಟಪಟ್ಟು ಮದುವೆ ಆಗಿ, ಆ ಕಡೆ ತಂದೆ ತಾಯಿ ಸಪೋರ್ಟೂ ಇಲ್ಲ, ಈ ಕಡೆ ಅತ್ತೆ ಮನೆಯಲ್ಲೂ ಯಾವ ಸಪೋರ್ಟು ಕಾಣಿಸ್ತಾ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದಾಳೆ. ನಾನು ಅದಕ್ಕೋಸ್ಕರ ಯಾಕೋ ಗೊತ್ತಿಲ್ಲ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು, ಹೆಣ್ಮಕ್ಳಿಗೋಸ್ಕರ. ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಒಂದೇ, ಪ್ರೀತಿ ಮಾಡಿ ಮೋಸ ಹೋಗಬೇಡಿ. ಪ್ರೀತಿ ಮಾಡಿ ಮೋಸ ಹೋಗಬೇಡಿ ಅಂದರೆ ಪ್ರೀತಿ ಮಾಡಬೇಡ ಅಂತ ಹೇಳಲ್ಲ ನಾನು. ನಿಮ್ಮ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಒಂದು ಕೆಲಸ ನೋಡಿ, ಆವಾಗ ಅಪ್ಪ ಅಮ್ಮ ಹತ್ರ ಕೇಳಿ. ಅವ್ರಿಗೆ ಸರಿ ಅನಿಸಿದ್ರೆ ಖಂಡಿತ, ಅವ್ರು ಸರಿ ಅನಿಸಿದ್ರೆ ಅವರು ನೀವು ಇಷ್ಟಪಡೋರನ್ನೇ ಕೊಟ್ಟು ಮಾಡ್ತಾರೆ, ಬೇಡ ಅಂತೇನಲ್ಲ. ಅವ್ರಿಗೇನು ಗೊತ್ತಾ, ನಮ್ಮ ಮಗು ಚೆನ್ನಾಗಿರಬೇಕು, ಮುಂದೆ ಚೆನ್ನಾಗಿ ಜೀವನ ಇರುತ್ತಾ ಅವಳ ಜೀವನ ಅನ್ನೋದು ಅವರು ತುಂಬಾ ಯೋಚನೆ ಮಾಡ್ತಾರೆ. ಹೆಣ್ಮಕ್ಕಳು ಸರಿ ಹೋದರೆ ಎಲ್ಲದರಲ್ಲೂ ಸರಿ ಹೋಗ್ತಾರೆ. ಒಂಚೂರು ಅಪ್ಪಿತಪ್ಪಿ ಏನೂ ಇಲ್ಲ ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಹೆಣ್ಮಕ್ಳೇನು ಗೊತ್ತಾ, ಕೆಲಸ ಮಾಡಿ ಕೈಯಲ್ಲಿ ದುಡ್ಡು ಇಟ್ಕೋಬೇಕು, ನಮ್ಮದೇ ಆದ ಸ್ವಂತ ಜೀವನ ನಾವು ನಡೆಸ್ಕೋಬೋದು ಅನ್ನೋ ಥರ ಧೈರ್ಯ ಇರಬೇಕು.
ಪರವಾಗಿಲ್ಲ ಬಿಡು, ನಾವು ಏನು ಯಾರು ಕೆಲಸ ಸಪೋರ್ಟು ಇಲ್ಲ ಅಂದ್ರೇ ಬೆಳಿಬೋದು ಅನ್ನೋ ಥರ ಧೈರ್ಯ ಬರಬೇಕು. ಅಂದರೆ ಎಲ್ಲರೂ ಬೇಕು ನಮಗೆ, ತಂದೆ ತಾಯಿ ಬೇಕು, ಪ್ರೀತಿ ಬೇಕು, ಎಲ್ಲ ಬೇಕು. ಆದರೆ ಹೆಣ್ಮಕ್ಳನ್ನ ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟೊತ್ತು ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.